ಹಲೋ ಗೈಸ್, ನಾನಿವತ್ತು ಬೆಂಡೆಕಾಯಿ ಯೂಸ್ ಮಾಡಿಕೊಂಡು ವಡೆ ಹೇಗೆ ಮಾಡೋದು ಅನ್ನೋ ರೆಸಿಪಿನ ಶೇರ್ ಮಾಡ್ಕೊಳ್ತಿದ್ದೀನಿ ನೋಡಿ. ನಾನಿಲ್ಲಿ 2 ಕಪ್ಸ್ ಆಗೋಷ್ಟು ಕಡಲೆಬೇಳೆನ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು 2 to 3 ಹಾಸು ಹುನಿ ಹಾಕ್ತಿದ್ದೀನಿ. ನೀವು ಓವರ್ನೈಟ್ ಹುನಿ ಹಾಕೊಂಡ್ರೂ ಏನು ಪ್ರಾಬ್ಲಮ್ ಇಲ್ಲ. ಈಗ ಬೆಂಡೆಕಾಯಿನ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಬಿಟ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಳ್ತಿದ್ದೀನಿ. ತುಂಬ ಬಲ್ತಿದ್ರೆ ಬೀಜ ತೆಗಿರಿ, ಇಲ್ಲ ಅಂದರೆ ಬೇಡ. ಮಿಕ್ಸಿ ಜಾರಿಗೆ 4 ಒಣಮೆಣಸಿನ್ಕಾಯಿ, ಸ್ವಲ್ಪ ಸೋಂಪು, ಸ್ವಲ್ಪ ಚಕ್ಕೆ, ಲವಂಗ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಗ್ರೈಂಡ್ ಮಾಡ್ಕೊಳ್ಳಿ. ಅದೇ ಜಾರಿಗೆ ನೆನೆಸಿಟ್ಟಿರೋ ಕಡಲೆಬೇಳೆನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ. ಇದನ್ನು ಬೌಲಿಗೆ ಶಿಫ್ಟ್ ಮಾಡಿಕೊಂಡು ಸಣ್ಣ ಕಟ್ ಮಾಡಿರೋ ಈರುಳ್ಳಿ, ಸ್ವಲ್ಪ ಬೆಂಡೆಕಾಯಿ ಹಾಗೆ ಕಟ್ ಮಾಡ್ಕೊಂಡಿರೋ ಕರಿಬೇವನ್ನ ಹಾಕೊಳ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಯೂಶಲಿ ವಡೆನೆಲ್ಲ ಹೇಗೆ ನಾವು ಕೈಯಲ್ಲಿ ತಟ್ಕೊಳ್ತೀವೋ ಅದೇ ಥರ ತಟ್ಬಿಟ್ಟು ಕಾದಿರೋ ಎಣ್ಣೆಗೆ ಇದನ್ನು ಬಿಡಿ. ನೀವು ಯಾವುದೇ ವಡೆ ಮಾಡಬೇಕಾದ್ರೆ ಹಾಕಿದ ತಕ್ಷಣ ಉಲ್ಟಾ ಮಾಡೋದಕ್ಕೆ ಹೋಗ್ಬಿಡಿ, ಅದು ತುಂಬ ಪುಡಿ ಪುಡಿ ಆಗಿಬಿಡುತ್ತೆ. ಸ್ವಲ್ಪ ಬೇಯಲಿಕ್ಕೆ ಬಿಟ್ಟು ಆಮೇಲೆ ಉಲ್ಟಾ ತೆಗ್ದಾಕಿ. ಈಗ ಬೆಂಡೆಕಾಯಿ ವಡೆ ರೆಡಿ ಆಗಿದೆ. ನಿಮ್ಮ ಮನೇಲಿ ಮಕ್ಕಳು ಬೆಂಡೆಕಾಯಿ ತಿನ್ನಲ್ಲ ಅಂತಿದ್ರೆ ಈ ಥರ ಟ್ರೈ ಮಾಡಿ ತಿನ್ನಿಸಿ, ತುಂಬ ಇಷ್ಟಪಡ್ತಾರೆ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ.